ಸ್ಮಶಾನದಲ್ಲಿ ಹೂತಾಕಿರುವಂತ ಹೆಣಗಳನ್ನ ಮಧ್ಯರಾತ್ರಿ ಯಾರಿಗೂ ತಿಳಿಯದ ಹಾಗೆ ಹೊರಗಡೆ ತೆಗೆದು ಆ ಹೆಣದ ಮೇಲೆ ಕೂತು ಮಾಡುವಂತ ಮಾಟ ಮಂತ್ರದ ಪ್ರಯೋಗ ಅತ್ಯಂತ ಕ್ರೂರವಾದದ್ದು. ಪರಮೇಶ್ವರಿ ಸ್ವಾಹ ಸಿದ್ಧಿಂ ವಿದೇಹಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನು. ಎಲ್ರಿಗೂ ನಿಗೂಢ ಕಥೆಗಳಿಗೆ ಸ್ವಾಗತ. ನೀವು ಕೇಳಿರೋ ಹಾಗೆ ಇಷ್ಟು ದಿನ ನಾನು ಮಾಟ ಮಂತ್ರಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಕಥೆಗಳನ್ನು ಹೇಳ್ತಾ ಇದ್ದೆ. ಇವತ್ತು ಸ್ಪೆಸಿಫಿಕ್ ಆಗಿ ಒಂದು ಮಾಟ ಮಂತ್ರದ ಪ್ರಯೋಗದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಈ ವಿಡಿಯೋ ಕಂಪ್ಲೀಟ್ಲಿ ಇನ್ಫಾರ್ಮೇಷನ್ಗೋಸ್ಕರ ಆಗಿರುತ್ತೆ. ಇದರಲ್ಲಿ ಇರುವಂಥ ಎಲ್ಲ ಕಂಟೆಂಟ್ಗಳನ್ನು ಕೂಡ ನಾನು ಆನ್ಲೈನಲ್ಲಿ ರಿಸರ್ಚ್ ಮಾಡಿರೋದು. ಇದರ ಅಕ್ಯುರಸಿ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಈ ರೀತಿನೂ ನಡೆಯುತ್ತೆ ಅಂತ ಒಂದು ಇನ್ಫಾರ್ಮೇಷನ್ ತಗೊಳ್ಳಿ. ತಡ ಮಾಡೋದು ಬೇಡ, ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋ ಇಂದನೇ ಶುರು ಮಾಡೋಣ. ಕಾಶ್ಮೋರ ಪ್ರಯೋಗ. ಏನಿದು ಕಾಶ್ಮೋರ ಪ್ರಯೋಗ ಅಂತಂದ್ರೆ, ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಮಾಟ ಮಂತ್ರ ಅಂತ ಬಂದಾಗ ಹಲವಾರು ಪ್ರಯೋಗಗಳನ್ನ ಮಾಡ್ತಾರೆ. ಅದರಲ್ಲಿ ಅತ್ಯಂತ ಕ್ರೂರವಾದ ಪ್ರಯೋಗ ಕಾಶ್ಮೋರ ಪ್ರಯೋಗ. ನಾನು ಯಾಕೆ ಕ್ರೂರವಾದ ಪ್ರಯೋಗ ಅಂತ ಹೇಳಿದೆ ಅಂತಂದ್ರೆ, ಈ ಒಂದು ರೀತಿಯಾದ ಮಾಟ ಮಂತ್ರನ ಮಾಡಿಸ್ಬೇಕು ಅಂತ ಅನ್ಕೊಳ್ಳೋರ ಮನಸ್ಥಿತಿನೂ ಕೂಡ ಅಷ್ಟೇ ಕ್ರೂರವಾಗಿದ್ರೆ ಮಾತ್ರ ಈ ರೀತಿಯಾದ ಪ್ರಯತ್ನಗಳಿಗೆ ಕೈ ಹಾಕೋದು. ನೀವು ಕಟಕ ಪ್ರಯೋಗ ಅಂತ ಕೇಳಿರಬಹುದು. ಕನ್ನಡದಲ್ಲಿ ಒಂದು ಹಾರರ್ ಸಿನಿಮಾನೂ ಕೂಡ ಇದೆ. ಅದರಲ್ಲಿ ಕಟಕ ಪ್ರಯೋಗದ ನಿಜ ಜೀವನದ ಒಂದು ಎಕ್ಸ್ಪೀರಿಯನ್ಸ್ ನ ಸಿನಿಮಾ ಆಗಿ ಮಾಡಿದ್ದಾರೆ. ಅದ್ ಯಾವ ಸಿನಿಮಾ ಅಂತ ನಿಮಗೆ ಗೊತ್ತಾಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಕಟಕ ಪ್ರಯೋಗ, ಕಾಶ್ಮೋರ ಪ್ರಯೋಗ ಎರಡು ಒಂದೇ ಅಂತ ಹೇಳ್ಬಹುದು, ಆದ್ರೆ ಒಂದು ಸಣ್ಣ ಚೇಂಜಸ್ ಇದೆ ಅಷ್ಟೇ. ಕಟಕ ಅಂದ್ರೆ ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ಸಿಗುವಂತ ಏಡಿ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಕಟಕ ಪ್ರಯೋಗ ಮಾಡಬೇಕು ಅಂತಂದ್ರೆ ಆ ವ್ಯಕ್ತಿಗೆ ಮೊದಲಿಗೆ ಬೇಕಾಗಿರೋದು ಒಂದು ಏಡಿ. ಸಾಮಾನ್ಯವಾಗಿ ಈ ಪ್ರಯೋಗ ಮಾಡಬೇಕು ಅಂತ ಅನ್ಕೊಳ್ಳೋರು ಏಡಿಗಳನ್ನ ಸಮುದ್ರದಿಂದನೇ ಹಿಡ್ಕೊಂಡು ಬರ್ತಾರೆ. ಸರಿಯಾದ ಸಮಯ ನೋಡಿ ಆ ಏಡಿ ಮೇಲೆ ಮಾಟ ಮಂತ್ರದ ಪ್ರಯೋಗ ಆಗತ್ತೆ. ಇದೇನಿದು ಮಾಟ ಮಂತ್ರ ಆಗ್ಬೇಕಾಗಿರೋದು ಇನ್ನೊಬ್ಬ ವ್ಯಕ್ತಿಯ ಮೇಲಲ್ವಾ, ಇವನ್ಯಾಕೆ ಏಡಿ ಮೇಲೆ ಅಂತ ಹೇಳ್ತಿದ್ದಾನೆ ಅಂತ ನಿಮಗೆ ಪ್ರಶ್ನೆ ಹುಟ್ಟಿರಬಹುದು. ಆ ಏಡಿನೇ ಈ ಪ್ರಯೋಗದ ಮುಖ್ಯ ಅಸ್ತ್ರ. ಏಡಿಗೆ ಕಟಕ ಪ್ರಯೋಗ ಆದ್ಮೇಲೆ ಯಾರ ಮೇಲೆ ಮಾಟ ಮಂತ್ರ ಮಾಡಬೇಕು ಅಂತ ಉದ್ದೇಶವನ್ನಾಗಿಟ್ಕೊಂಡಿರ್ತಾರೋ ಅವ್ರ ಮನೆಗೆ ಅದೇ ಏಡಿ ಹೋಗಿ ಸೇರ್ಕೊಳುತ್ತೆ. ಅಲ್ಲಿಂದ ನಿಜವಾದ ಆಟ ಶುರು. ಈ ಪ್ರಯೋಗಕ್ಕೆ ಎಷ್ಟು ಶಕ್ತಿ ಇದೆ, ಎಷ್ಟು ಕ್ರೂರತ್ವ ಇದೆ ಅಂತಂದ್ರೆ, ಮನೆಯೊಳಗೆ ಸೇರ್ಕೊಂಡಂತ ಏಡಿ ಸಾಮಾನ್ಯವಾಗಿ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ. ಅದರ ಡೈರೆಕ್ಟ್ ಟಾರ್ಗೆಟ್ ಯಾರ ಮೇಲೆ ಮಾಟ ಮಂತ್ರ ಆಗ್ಬೇಕು ಅಂತ ಇರುತ್ತೋ ಅವ್ರ ಮೇಲೆ ಇರುತ್ತೆ. ಆ ಪ್ರಯೋಗ ಆಗಿರುವಂತ ಏಡಿ ಏನ್ ಮಾಡುತ್ತೆ ಅಂತಂದ್ರೆ, ಅದರ ಟಾರ್ಗೆಟ್ ಯಾರಿರ್ತಾರೋ ಅವರ ಮೈ ಮೇಲೆ ಇದರ ಬಾಡಿಯಲ್ಲಿರುವಂತ ನೀರನ್ನ ಎರ್ಚುತ್ತೆ. ಆ ಏಡಿ ಮೈಯಲ್ಲಿರುವಂತ ನೀರನ್ನ ಯಾರ ಮೇಲಾದ್ರೂ ಟಚ್ ಮಾಡಿದ್ರು ಸಾಕು, ಆ ವ್ಯಕ್ತಿಗೆ ಮಾಟ ಮಂತ್ರದ ಎಫೆಕ್ಟ್ ತಗ್ಲತ್ತೆ. ಅಂದ್ರೆ ಆ ವ್ಯಕ್ತಿಯ ಮೇಲೆ ಮಾಟ ಮಂತ್ರ ಆದಂಗೆ. ಆ ಪ್ರಯೋಗ ಏನಾದ್ರೂ ತಗ್ಲಿದ್ರೆ ಅಲ್ಲಿಗೆ ಮುಗಿತು. ಆ ವ್ಯಕ್ತಿಗೆ ಯಾವ್ದ್ರಲ್ಲೂ ಕೂಡ ಕಂಟ್ರೋಲ್ ಇರೋದಿಲ್ಲ. ದಿನಗಳು ಕಳಿತಾ ಮಾನಸಿಕವಾಗಿ ತುಂಬಾನೇ ಬದಲಾಗ್ತಾರೆ. ಒಂಥರ ಹುಚ್ಚರ ತರ ಆಡ್ತಿರ್ತಾರೆ. ಅವರ ಮೈಯೆಲ್ಲ ಒಂಥರ ಹಸಿರು ಬಣ್ಣಕ್ಕೆ ತಿರುಗೋದಕ್ಕೆ ಶುರುವಾಗ್ಬಿಡತ್ತೆ. ಅಂದ್ರೆ ನಮ್ಮ ರಕ್ತನಾಳಗಳೇನಿದೆಯೋ, ಈ ಬ್ಲಡ್ ವೈನ್ಸ್ ಕಲರ್ ಹೇಗಿರುತ್ತಲ್ಲ ಗ್ರೀನ್, ಆ ರೀತಿ ಗ್ರೀನ್ ಕಲರ್ಗೆ ಟರ್ನ್ ಆಗೋದಕ್ಕೆ ಶುರುವಾಗತ್ತೆ. ಒಂದಾದ್ಮೇಲೆ ಒಂದು ಆರೋಗ್ಯದ ಸಮಸ್ಯೆಗಳು ಶುರುವಾಗತ್ತೆ. ಅದನ್ನ ಯಾವುದೇ ಮೆಡಿಸನ್ ಇಂದನೂ ಕೂಡ ಸಾಲ್ವ್ ಮಾಡೋದಕ್ಕೆ ಆಗೋದೇ ಇಲ್ಲ. ಎಕ್ಸಾಕ್ಟ್ಲಿ ಇದೇ ರೀತಿ ಕಾಶ್ಮೋರ ಪ್ರಯೋಗ ಕೂಡ ನಡೆಯೋದು. ಕಟಕ ಪ್ರಯೋಗಗಳಲ್ಲಿ ಏಡಿಯನ್ನ ಬಳಸ್ಕೋತಾರೆ, ಆದ್ರೆ ಕಾಶ್ಮೋರ ಪ್ರಯೋಗ ಒಂದ್ ಸ್ಟೆಪ್ ಮುಂದೆ. ಈ ಕಾಶ್ಮೋರ ಪ್ರಯೋಗದಲ್ಲಿ ಯಾವ್ದಾದ್ರೂ ಪ್ರಾಣಿನ ಬಳಸ್ಕೊಳ್ಬಹುದು. ಆ ಪ್ರಾಣಿ ಮೇಲೆ ಮಾಟ ಮಂತ್ರದ ಪ್ರಯೋಗ ಮಾಡಿ ಆ ಪ್ರಯೋಗ ಯಾರ ಮೇಲೆ ಆಗ್ಬೇಕೋ ಅವ್ರ ಮನೆಗೆ ಆ ಪ್ರಾಣಿ ಹೋಗಿ ಸೇರ್ಕೊಳ್ಳೋ ರೀತಿ ಮಾಡ್ತಾರೆ. ಯಾವ್ದಾದ್ರು ಪ್ರಾಣಿ ಅಂತಂದ್ರೆ ಲಿಟ್ರಲಿ ಯಾವ್ದಾದ್ರು, ಅಂದ್ರೆ ಒಂದು ಕೋಳಿ ಆಗಿರಬಹುದು, ನಾಯಿ ಆಗಿರಬಹುದು, ಈವನ್ ಯಾಕೆ ಒಂದು ನೊಣಾನು ಕೂಡ ಇಟ್ಕೊಂಡು ಈ ಪ್ರಯೋಗವನ್ನ ಮಾಡಬಹುದು. ಅಷ್ಟು ವಿಚಿತ್ರವಾದ ಕ್ರೂರವಾದ ಪ್ರಯೋಗ ಇದು. ಪದೇ ಪದೇ ಕ್ರೂರ ಹಾಗೆ ವಿಚಿತ್ರ ಅನ್ನೋ ಪದಗಳನ್ನ ಉಪಯೋಗಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈ ಕಾಶ್ಮೋರ ಪ್ರಯೋಗದ ಪ್ರಾಸೆಸ್ ಕೂಡ ಅಷ್ಟೇ ಕ್ರೂರವಾಗಿ ವಿಚಿತ್ರವಾಗಿರುತ್ತೆ. ಇದ್ರ ಬಗ್ಗೆ ರಿಸರ್ಚ್ ಮಾಡುವಾಗ ಆನ್ಲೈನ್ ಅಲ್ಲಿ ನನಗೆ ಸಿಕ್ಕಂತ ಒಂದಷ್ಟು ಇನ್ಫಾರ್ಮೇಶನ್ ಪ್ರಕಾರ ಈ ಕಾಶ್ಮೋರ ಪ್ರಯೋಗವನ್ನ ಸ್ಮಶಾನದಲ್ಲಿ ಆಲ್ರೆಡಿ ಹೂತಾಕಿರುವಂತ ಹೆಣಗಳನ್ನ ಮೇಲೆ ತೆಗೆದು ಮಧ್ಯರಾತ್ರಿ ಇದನ್ನ ಮಾಡ್ತಾರೆ ಅನ್ನೋದು ಗೊತ್ತಾಯ್ತು. ಅದರಲ್ಲೂ ಕೂಡ ಒಂದಷ್ಟು ಸ್ಪೆಸಿಫಿಕ್ ಹೆಣಗಳನ್ನ ಇವರು ಹೊರಗಡೆ ತೆಗೆದು ಈ ಪ್ರಯೋಗ ಮಾಡ್ತಾರೆ. ಅದ್ ಯಾವ್ದು ಗೊತ್ತಾ? ಯಾರಾದ್ರೂ ಗರ್ಭಿಣಿ ಆಗಿದ್ದಾಗ್ಲೇ ಅವರ ಜೀವವನ್ನ ಕಳ್ಕೊಂಡ್ರೆ ಅಂತವರ ಬಾಡಿನ ಹೊರಗಡೆ ತೆಗೆದು ಈ ಪ್ರಯೋಗ
ಮಾಡ್ತಾರೆ. ಹಾಗೆ ವೃದ್ಧರ ಬಾಡಿಯನ್ನ ಹೊರಗಡೆ ತೆಗೆದು ಈ ಪ್ರಯೋಗ ಮಾಡ್ತಾರೆ. ನಾನು ಮೊದಲೇ ಹೇಳ್ದಂಗೆ ಈ ರೀತಿಯಾದ ಮಾಟ ಮಂತ್ರವನ್ನ ಮಾಡೋದು ಅಷ್ಟು ಸುಲಭನೇ ಅಲ್ಲ. ಹಾಗೆ ಈ ವಿದ್ಯೆಯನ್ನ ತಿಳ್ಕೊಂಡಿರೋರು ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ನಾನು ಕಲೆ ಹಾಕಿರುವಂತ ಮಾಹಿತಿ ಪ್ರಕಾರ ಈ ವಿದ್ಯೆ ನಾಗಸಾಧುಗಳಿಗೆ ಹಾಗೆ ಅಘೋರಿಗಳಿಗೆ ಗೊತ್ತಿರುತ್ತೆ. ಅವರು ಕೂಡ ಗುರು ಸೇವೆ ತುಂಬಾ ಸಾಧನೆಯನ್ನ ಮಾಡಿ ಈ ವಿದ್ಯೆಯನ್ನ ಕಲ್ತಿರ್ತಾರೆ. ಸಾಮಾನ್ಯ ಜನಕ್ಕೆ ಅಘೋರಿಗಳು ನಾಗಸಾಧುಗಳು ಕಾಂಟ್ಯಾಕ್ಟ್ ಅಲ್ಲೂ ಕೂಡ ಇರೋದಿಲ್ಲ. ಹಾಗೆ ಅವರು ಅಷ್ಟು ಸುಲಭವಾಗಿ ಸಿಗೋದು ಕೂಡ ಇಲ್ಲ. ಅಘೋರಿಗಳಿರೋದು ನಿರ್ಜನ ಪ್ರದೇಶಗಳಲ್ಲಿ. ಕಳೆದ ವರ್ಷ ಪ್ರಯಾಗ್ರಾಜ್ನಲ್ಲಿ ನಡೆದಂತ ಮಹಾಕುಂಭ ಮೇಳದಲ್ಲೇ ನಮಗೆ ಗೊತ್ತಾಗಿದ್ದು ಇಷ್ಟು ಅಘೋರಿಗಳು ನಾಗಸಾಧುಗಳು ಇದ್ದಾರೆ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದ್ರೆ, ಈ ಅಘೋರಿಗಳಿಗೆ ನಾಗಸಾಧುಗಳಿಗೆ ಈ ರೀತಿ ಒಂದು ಮಹಾಕುಂಭ ಮೇಳ ನಡೀತಿದೆ ಅಂತ ಇನ್ಫಾರ್ಮೇಶನ್ ಕೂಡ ಕೊಡೋದು ಬೇಡ. ಅವ್ರಿಗೆ ತಾನಾಗೆ ಆ ವಿಷಯ ಗೊತ್ತಾಗತ್ತೆ. ಎಲ್ಲೋ ದೂರದಲ್ಲಿರುವಂತ ಅವರು ಸರಿಯಾದ ಸಮಯಕ್ಕೆ ಮಹಾಕುಂಭ ಮೇಳ ನಡೆಯುವಂತ ಸಮಯಕ್ಕೆ ಬಂದು ಅಲ್ಲಿ ಸೇರ್ಕೋತಾರೆ. ಇದಿಷ್ಟೇ ಅಲ್ಲ, ಅಘೋರಿಗಳಿಗೆ ಇನ್ನೂ ತುಂಬಾ ಸ್ಪೆಷಲ್ ಪವರ್ಸ್ ಇದೆ ಅಂತಾನೂ ಕೂಡ ಹೇಳ್ತಾರೆ. ಹಾಗೆ ಒಂದಷ್ಟು ಉದಾಹರಣೆಗಳು ಕೂಡ ಇದಾವೆ. ಇದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳುವಂತ ಆಸಕ್ತಿ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಸಾಮಾನ್ಯವಾಗಿ ಈ ಮಾಟ ಮಂತ್ರದ ಪ್ರಯೋಗದಲ್ಲಿ ಕೋಳಿಯನ್ನ ಬಳಸ್ತಾರೆ ಅಂತ ಒಂದಷ್ಟು ಜನಕ್ಕೆ ಇನ್ಫಾರ್ಮೇಶನ್ ಗೊತ್ತಿರಬಹುದು. ಆದ್ರೆ ಬೇರೆ ಬೇರೆ ಪ್ರಾಣಿಗಳನ್ನ ಕೂಡ ಬಳಸ್ಕೊಳ್ಬಹುದು ಅಂತ ಇವತ್ತು ನಿಮ್ಗೆ ಗೊತ್ತಾಗಿರುತ್ತೆ. ಹಾಗಾದ್ರೆ ಆ ಪ್ರಾಣಿಗಳನ್ನ ಯಾವ ರೀತಿ ಬಳಸ್ಕೊಳ್ತಾರೆ? ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈಗ ಒಂದು ನಾಯಿ ಮೇಲೆ ಪ್ರಯೋಗ ಆಗಿದೆ ಅಂತ ಅನ್ಕೊಳ್ಳಿ. ಆ ನಾಯಿ ಯಾರಿಗೆ ಆ ಪ್ರಯೋಗ ತಟ್ಟಬೇಕೋ ಅವ್ರ ಮನೆಗೆ ಹೋಗಿ ಸೇರ್ಕೊಳ್ಳುತ್ತೆ. ಸೇಮ್ ಕಟಕ ಪ್ರಯೋಗ ತರಾನೇ. ನೀವ್ ಏನೇ ಮಾಡಿದ್ರು ಕೂಡ ಆ ನಾಯಿ ಆ ಮನೆನ ಬಿಟ್ಟು ಹೋಗೋದೇ ಇಲ್ಲ. ಹಾಗೆ ಟಾರ್ಗೆಟ್ ಯಾರಿರುತ್ತಲ್ಲ ಅವ್ರನ್ನ ಬಿಟ್ಟು ಹೋಗೋದೇ ಇಲ್ಲ. ಯಾರಿಗೆ ಈ ಪ್ರಯೋಗ ತಟ್ಟಬೇಕೋ ಆ ವ್ಯಕ್ತಿ ಏನಾದ್ರೂ ಆ ನಾಯಿನ ಮುಟ್ಟಿದ್ರು ಸಾಕು, ಮುಟ್ಟಿ ಮುದ್ದಾಡಿದ್ರು ಸಾಕು, ಅವ್ರಿಗೆ ಮಾಟ ಮಂತ್ರದ ಪ್ರಯೋಗ ತಟ್ಟುತ್ತೆ. ಆ ವ್ಯಕ್ತಿಗೆ ಮಾತ್ರ ಅಲ್ಲ, ಆ ನಾಯಿನ ಬೇರೆ ಯಾರಾದ್ರೂ ಮುದ್ದಾಡ್ಲಿ ಅವರಿಗೂ ಕೂಡ ಮಾಟ ಮಂತ್ರದ ಪ್ರಯೋಗ ತಟ್ಟುತ್ತೆ. ಆ ನಾಯಿ ಮನೆ ಒಳಗಡೆ ಕುತ್ಕೊಂಡು ಚಿತ್ರ ವಿಚಿತ್ರ ಹಿಂಸೆನ ಕೊಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಆಗ ಯಾರಿಗೆ ಆ ಮಾಟ ಮಂತ್ರದ ಎಫೆಕ್ಟ್ ತಟ್ಟಿರುತ್ತೋ ಅವ್ರಿಗೆ ತುಂಬಾನೇ ಕಷ್ಟ ಆಗ್ತಾ ಇರತ್ತೆ, ಹಿಂಸೆ ಆಗ್ತಾ ಇರತ್ತೆ, ಟಾರ್ಚರ್ ಆಗ್ತಾ ಇರತ್ತೆ. ನೀವ್ ನಂಬಲ್ಲ, ಆ ವ್ಯಕ್ತಿ ಸಾಯೋ ಸ್ಟೇಜ್ಗೂ ಕೂಡ ಹೋಗ್ತಾನೆ. ಎಷ್ಟೋ ಜನ ಇದರಿಂದ ತಮ್ಮ ಪ್ರಾಣವನ್ನ ಕೂಡ ಕಳ್ಕೊಂಡಿದ್ದಾರೆ. ಆ ಪ್ರಯೋಗವನ್ನ ಯಾರು ಮಾಡಿಸ್ತಾ ಇರ್ತಾರೋ ಆ ವ್ಯಕ್ತಿಗೆ ಏನಾದ್ರೂ ಇನ್ನೂ ಕ್ರೂರ ಮನಸ್ಥಿತಿ ಇದ್ರೆ ಅವನು ವಿಚಿತ್ರವಾಗಿ ಈ ಪ್ರಯೋಗವನ್ನ ಮಾಡಬಹುದು. ಯಾರ ಮೇಲೆ ಮಾಡಿಸ್ತಾ ಇದ್ದಾರೋ ಆ ವ್ಯಕ್ತಿ ಸಂಪೂರ್ಣವಾಗಿ ನರಕ ಅನುಭವಿಸಬೇಕು ಅಂತ ಒಂದಷ್ಟು ಜನ ಈ ಮಾಟ ಮಂತ್ರದ ಜೊತೆಗೆ ಸತ್ತಿರುವಂತ ಆತ್ಮಗಳನ್ನ ಕೂಡ ಅವ್ರ ಮೇಲೆ ತಿರುಗಿಸಿ ಬಿಡ್ತಾರೆ. ಪೂಜೆಗಳನ್ನ ಮಾಡಿಕೊಂಡು ದೇವರ ಶಕ್ತಿಯಿಂದ ಅವರು ಹೊರಗಡೆ ಬರೋ ಪ್ರಯತ್ನ ಪಟ್ಟರೂ ಕೂಡ ಅವ್ರ ಮೇಲೆ ತಿರುಗಿಸಿ ಬಿಟ್ಟಂತ ಆತ್ಮಗಳು ಅವ್ರಿಗೆ ಸತತವಾಗಿ ತೊಂದರೆಗಳನ್ನ ಕೊಡ್ತಾನೆ ಇರುತ್ತೆ. ಎಷ್ಟೋ ಜನ ಈ ರೀತಿಯಾದ ಪ್ರಯೋಗ ಮಾಡೋದು ಆ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಕೊನೆ ಕಾಣಿಸೋದಕ್ಕೆ. ಇಷ್ಟೆಲ್ಲ ಕ್ರೂರತ್ವ ಇದೆ. ಆದ್ರೆ ಇದಕ್ಕೆಲ್ಲ ಪರಿಹಾರ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಆದ್ರೆ ಆ ಪರಿಹಾರ ಮಾಡೋದು ಕೂಡ ತುಂಬಾ ಕಷ್ಟಕರವಾದಂತ ಪ್ರೋಸೆಸ್. ಯಾಕಂದ್ರೆ ಈ ಪ್ರಯೋಗ ಮಾಡೋದಕ್ಕೆ ಯಾವ ರೀತಿ ಸತ್ತ ಹೆಣದ ಅವಶ್ಯಕತೆ ಇತ್ತೋ ಅದೇ ರೀತಿ ಇದನ್ನ ತೆಗೆಯೋದಕ್ಕೂ ಕೂಡ ಸತ್ತ ಹೆಣದ ಅವಶ್ಯಕತೆ ಇದೆ. ಅಘೋರಿಗಳಿಂದ ಹಾಗೆ ಗುರು ಸೇವೆ ಮಾಡಿರುವಂತ ಒಂದಷ್ಟು ಗುರುಗಳಿಗೆ ಮಾತ್ರ ಇದರ ಒಂದು ನಾಲೆಡ್ಜ್ ಇರುತ್ತೆ. ಅವರು ಮಾತ್ರ ಇದನ್ನ ಹೊರಗಡೆ ತೆಗೆಯೋದಕ್ಕಾಗೋದು. ಇದರಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ. ಗುರುಗಳು ಪ್ರಯೋಗ ಮಾಡೋದಕ್ಕೆ ಹೆಣವನ್ನ ಹೊರಗಡೆ ತೆಗೆದ ಮೇಲೆ ಆ ಹೆಣದ ಮೇಲೆ ಕೂತ್ಕೊಂಡು ಈ ಪ್ರಯೋಗವನ್ನ ತೆಗಿಬೇಕಾಗತ್ತೆ. ಹಾಗೆ ಹೆಣದ ಮೇಲೆ ಕೂತು ಅವರು ಪರಿಹಾರ ಮಾಡ್ತಿರ್ಬೇಕಾದ್ರೆ ಆ ಸತ್ತಿರುವಂತ ಹೆಣ ನಿಜವಾಗ್ಲೂ ಒದ್ದಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಕೆಲವೊಂದು ಪಾಡ್ಕಾಸ್ಟ್ ಗಳಲ್ಲಿ ಸಿಕ್ಕಂತ ಮಾಹಿತಿ ಪ್ರಕಾರ ಆ ಗುರುಗಳ ಸುತ್ತ ಒಂದಷ್ಟು ಪ್ರೇತಗಳು ಇರುತ್ತೆ ಅನ್ನೋದು ಗೊತ್ತಾಯ್ತು. ಇನ್ನು ಕೆಲವು ಮಾಹಿತಿಗಳ ಪ್ರಕಾರ ಈ ಒಂದು ಪ್ರಯೋಗವನ್ನ ಹೋಗ್ಲಾಡ್ಸೋದಕ್ಕೆ ನರಬಲಿ ಕೂಡ ಕೊಡಬೇಕಾಗುತ್ತೆ. ಆದ್ರೆ ಅದು ತುಂಬಾ ಕ್ರೂರವಾದದ್ದು, ಇಲ್ಲೀಗಲ್ ಕೂಡ. ನಿಜವಾದ ಅಘೋರಿ ಆಗಿರ್ಲಿ ಅಥವಾ ಗುರು ಆಗಿರ್ಲಿ ಈ ರೀತಿಯಾದ ಕೆಲಸಗಳನ್ನ ಮಾಡೋದಿಲ್ಲ. ಅವರು ದೈವಿಕ ಶಕ್ತಿಯಿಂದ ಇದನ್ನ ಪರಿಹಾರ ಮಾಡ್ತಾರೆ. ಹಾಗೆ ನನಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಒಂದಷ್ಟು ಕ್ರೂರ ಮಾಂತ್ರಿಕರು ಈ ಮಾಟ ಮಂತ್ರವನ್ನ ಯಾರು ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೋ, ಯಾರಿಗಾಗ್ಬೇಕು ಅಂತ ಇರುತ್ತೋ ಅವರಿಬ್ಬರನ್ನು ಬಂಧನದಲ್ಲಿಟ್ಕೊಂಡು ಆಟ ಆಡ್ತಾರೆ. ಹಾಗೆ ಅವ್ರನ್ನ ಕೆಟ್ಟ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸ್ಕೊಂತಾರೆ. ಈ ರೀತಿಯಾದ ಪ್ರಯೋಗವನ್ನ ಬದಲಾಯಿಸಬೇಕು ಅಂತಂದ್ರೆ, ಅದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಸ್ಮಶಾನ ಕಾಳಿಯನ್ನ ಪೂಜಿಸ್ಬೇಕು. ನಾನು ನಿಮಗೆ ಹೇಳೋದೇನು ಗೊತ್ತಾ, ಈ ರೀತಿಯಾದ ಪ್ರಯೋಗಗಳನ್ನು ಮಾಡಬೇಕು ಅಂತಲೂ ಕೂಡ ಯೋಚನೆ ಮಾಡಬೇಡಿ. ನೀವು ಎಷ್ಟೇ ಎಕ್ಸ್ಪರ್ಟ್ ಆಗಿದ್ರೂ ಕೂಡ ಒಂದಲ್ಲ ಒಂದು ದಿನ ಅದು ನಿಮಗೆ ತಿರುಗುತ್ತೆ. ನಾವು ಪ್ರತಿ ಸಲ ಮಾಡುವಂಥ ಕೆಟ್ಟ ಕೆಲಸಗಳು ಕರ್ಮಗಳಾಗಿ ರೆಕಾರ್ಡ್ ಆಗ್ತಾ ಇರುತ್ತೆ. ಅದು ಒಂದಲ್ಲ ಒಂದು ದಿನ ನಮಗೆ ಕಾಡುತ್ತೆ, ಹಾಗೆ ನಮ್ಮನ್ನು ನರಳಿಸುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಇದೇ ರೀತಿಯಾದ ವೀಡಿಯೋಸ್ಗಳಿಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮುಂದಿನ ವಾರದ ಕತೆ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್.